ಇಸ್ಲಾಮಿನ ಪ್ರಕಾರ 3 ಥರದ ಮನಸ್ಸುಗಳಿವೆ. ಒಂದು ನಫ್ಸೆ ಲವ್ವಾಮ. ನಫ್ಸ್ ಲವ್ವಾಮ ಅಂತ ಹೇಳಿದರೆ ನೀವು ಕೆಡುಕು ಮಾಡಿದಾಗ ಕೆಡುಕು ಮಾಡದಿರು ಎಂದು ಹೇಳುವಂತಹ ಮತ್ತು ಇದು ಕೆಡುಕು ಎಂದು ಹೇಳುವಂತಹ, ಕೆಡುಕಿನಿಂದ ತಡೆಯುವಂತಹ ಒಂದು ಮನಸ್ಸು. ಇನ್ನೊಂದು ನಫ್ಸ್ ಅಮ್ಮಾರ. ನಫ್ಸ್ ಅಮ್ಮಾರ ಅಂತ ಹೇಳಿದರೆ ಕೆಡುಕನ್ನು ಮಾಡು ಮತ್ತು ಕೆಡುಕನ್ನು ಮಾಡಿದಾಗ ಸಿಗುವಂತಹ ಒಂದು ರೀತಿಯ ಮಾಧುರ್ಯ, ಅದನ್ನು ಸವಿಯಲು ಬಯಸುವಂತಹ ಮತ್ತು ಅದಕ್ಕಾಗಿ ಪ್ರೇರೇಪಿಸುವಂತಹ ಒಂದು ಮನಸ್ಸು. ಇನ್ನೊಂದು ಮನಸ್ಸು ನಫ್ಸ್ ಮುತ್ಮಯಿನ್ನ ಅಂತ ಹೇಳಿದರೆ ತಾನು ಯಾವುದಾದರೂ ಒಳಿತು ಮಾಡಿದಾಗ ಒಂದು ಸಾರ್ಥಕತೆಯ ಒಂದು ಅನುಭವವನ್ನು ಪಡೆಯುವುದು. ನಾನು ಒಳ್ಳೆಯ ಕೆಲಸವನ್ನು ಮಾಡಿದ್ದೇನೆ, ಇದು ಬಹಳ ಒಳ್ಳೆಯ ವಿಷಯ ಅಂಥೇಳಿ ಭಾವಿಸುವುದು, ಅಂತಹ ಹಾಗೆ ಪ್ರೇರೇಪಿಸುವಂತಹ ಮನಸ್ಸು. ಆದ್ದರಿಂದ ವ್ಯಕ್ತಿ ಒಳ್ಳೆಯವನು ಯಾವಾಗ ಆಗ್ತಾನೆ ಅಂತ ಹೇಳಿದರೆ, ಯಾವಾಗಲೂ ಕೂಡ ತನ್ನ ನಫ್ಸ್ ಲವ್ವಾಮ ಅಂತ ಹೇಳಿದರೆ ಕೆಟ್ಟದನ್ನು ಮಾಡಬೇಡ, ಒಳ್ಳೆಯದನ್ನೇ ಮಾಡು ಎಂದು ಹೇಳುವಂತಹ ಮನಸ್ಸಿನ ಕರೆಗೆ ಒಗೊಟ್ಟು, ನಫ್ಸೆ ಅಮ್ಮಾರ ಅಥವಾ ಕೆಡುಕನ್ನೇ ಮಾಡು ಎಂದು ಹೇಳುವಂತಹ ಮನಸ್ಸನ್ನು ಸದಾ ಅದಮಿಟ್ಟು, ನಫ್ಸೆ ಮುತ್ಮಯಿನ್ನ ಅಥವಾ ಸಾರ್ಥಕತೆಯ ಅನುಭೂತಿಯನ್ನು ಪಡೆಯುವ ಮನಸ್ಸು, ಅದರ ಮೂಲಕ ತನ್ನ ಒಂದು ರೀತಿಯ ಸಾಂತ್ವನದ ಮನೋಭಾವವನ್ನು ತನ್ನದಾಗಿಸಿಕೊಳ್ಳುತ್ತಾ ಬದುಕುವುದು. ಇದು ಒಬ್ಬ ವ್ಯಕ್ತಿ ತನ್ನ ಭಾವನೆಗಳನ್ನು ನಿಯಂತ್ರಿಸಿಕೊಳ್ಳುವುದರ ಒಂದು ಲಕ್ಷಣವಾಗಿದೆ. ಅದು ಇಮೋಷನಲ್ ಇಂಟೆಲಿಜೆನ್ಸ್ ಅಥವಾ ಭಾವನಾತ್ಮಕವಾದ ಬುದ್ಧಿಮತ್ತೆಯ ಲಕ್ಷಣವಾಗಿದೆ. ಆದ್ದರಿಂದ ಅಂತಹ ಒಂದು ಭಾವನಾತ್ಮಕವಾದ ಬುದ್ಧಿಮತ್ತೆಯನ್ನು ನಾವು ರಮದಾನ್ ತಿಂಗಳಿನಲ್ಲಿ ಪಡೆಯುವುದು ರಮದಾನ್ ಮತ್ತು ಉಪವಾಸ ವ್ರತದ ಸಾರ್ಥಕತೆಯನ್ನು ಸೂಚಿಸುತ್ತದೆ.